ಮುಂದಿನ ತಿಂಗಳು 20ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಅಂತ ಘೋಷಣೆ ಮಾಡಿದ್ದಾರೆ. 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡಿ ಕೋಟಿಗಟ್ಟಲೆ ಹಣ ಲೂಟಿಯಾಗಿ ಮುಂದೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ಳುತ್ತಾ ಇವೆ. ಇಂಥದ್ರಲ್ಲಿ ಈಗ ಚುನಾವಣೆಯಾಗಿ 2 ವರ್ಷ ಕೂಡ ಆಗಿಲ್ಲ. ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ನಾಯಿಗಳಂತೆ ಕಚ್ಚಾಡಿ ಮತ್ತೆ ಈ ವಿಧಾನಸಭಾ ವಿಸರ್ಜನೆ ಮಾಡಿ ಈಗ ಚುನಾವಣೆ ಘೋಷಣೆ ಮಾಡ್ತಾ ಇದ್ದಾರಲ್ಲ, ಇಂಥ ಜನಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಒಂದೆಲ್ಲ ಒಂದು ದಿನ ತಕ್ಕ ಪಾಠ ಕಲಿಸುವ ಕಾಲ ಬಂದೇ ಬರುತ್ತೆ. ಜ್ಯೋತಿ, ನೀನಿಲ್ಲಿ ಒಬ್ಬಳೇ? ನಾನು ಯಾವಾಗ್ಲೂ ಒಬ್ಬಳೇ ಇರೋದಕ್ಕೆ ಇಷ್ಟಪಡೋದು. ಹೌದಾ? ನಾಳೆ ಮದುವೆ ಆದ್ಮೇಲೆ ಆದ್ರೂ ಗಂಡನ ಜೊತೆ ಇರ್ಬೇಕಾಗ್ತದಲ್ಲ? ಅಯ್ಯೋ, ಈ ಮದುವೆ, ಮಕ್ಕಳು, ಸಂಸಾರ ಇದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ಈ ಸಮಾಜದಲ್ಲಿ ನಾನು ಒಬ್ಬಳು ಗಣ್ಯ ವ್ಯಕ್ತಿಯಾಗಿ ಜೀವನ ಮಾಡಬೇಕೆನ್ನೋದೇ ನನ್ನ ಆಶೆ. ಸಮಾಜ? ಜ್ಯೋತಿ, 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯರ ಬೆತ್ತಲೆಯಾಗಿ ತಿರುಗಾಡಿದರು. ಅಂದಿನ ಜನ ಭಕ್ತಿ ಭಾವದಿಂದ ಅವಳ ಪಾದವನ್ನು ನೋಡ್ತಿದ್ರೆ ವಿನಃ ಅವಳ ದೇಹವನ್ನಲ್ಲ. ಇಂದಿನ ಸಮಾಜದಲ್ಲಿ ಒಂದು ಹೆಣ್ಣು ಒಂಟಿಯಾಗಿ ಬದುಕಬೇಕಾದರೆ ಅವಳ ಕೊರಳಲ್ಲಿ ತಾಳಿ ಇರಲೇಬೇಕು. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮದುವೆಯಾದ ಮೇಲೆ ಒಂದು ಹೆಣ್ಣಿಗೆ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದೆ. ಅದಕ್ಕಿಂತ ಮೊದಲು ನನ್ನ ಗುರಿಯನ್ನು ಮುಟ್ಟಬೇಕೆನ್ನುವುದೊಂದೇ ನನ್ನ ಆಸೆ. ನಾನಿಲ್ಲಿ ಏಕೆ ಬಂದೆ ಅಂದರೆ ನಿನ್ನ ಜೊತೆ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡಬೇಕಿತ್ತು. ಮಾತಾಡು. ಅಲ್ಲ, ಈಗ ನಾನು ನೀನು ಪ್ರೈವೇಟ್ ಆಗಿ ಇದ್ದೀವಿಲ್ಲ. ಅದು ಅಲ್ಲದೆ ಒಂದು ವಿಷಯವನ್ನು ಹೃದಯ ಬಿಚ್ಚಿ ಹೇಳಬೇಕು. ಹೀಗೆ ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಮಾತಾಡಕೂಡದು. ಯಾವಾಗಲೂ ಹೃದಯ ಬಿಚ್ಚಿ ಮಾತನಾಡುವ ವ್ಯಕ್ತಿಗೆ ನಾನು ಬೆಲೆ ಕೊಡೋದು, ಗೊತ್ತಾ? ಜ್ಯೋತಿ, ನಾನೀಗ ಮೊದಲಿನಂತೆ ಬಡವನಲ್ಲ, ಲಕ್ಷಾಧೀಶ್ವರ, ಮೇಲಾಗಿ ಬ್ಯಾಂಕ್ ಉದ್ಯೋಗಿ. ಓ ಹೌದಾ? ಅಂದ ಹಾಗೆ ಮೊನ್ನೆ 1 ವಾರದ ಹಿಂದೆ ನಿಮ್ಮ ಬ್ಯಾಂಕ್ ದರೋಡೆ ಆಯ್ತಂತೆ, ಇದು ಸತ್ಯನಾ? ಹೌದು. ದುಷ್ಕರ್ಮಿಗಳು ನನಗೂ ಮತ್ತು ನಮ್ಮ ಬ್ಯಾಂಕ್ ಸಿಬ್ಬಂದಿಯವರಿಗೂ ಪಿಸ್ತೂಲ್ ತೋರಿಸಿ ಹೆದರಿಸಿ ಬೆದರಿಸಿ ಹಣ ಲೂಟಿ ಮಾಡಿಕೊಂಡು ಪರಾರಿಯಾದರು. ನೀವು ಅಡ್ಡಿಪಡಿಸಲಿಲ್ಲವೇ? ಹುಚ್ಚಿ, ಜೀವನದ ಮೇಲಿನ ಆಸೆ ಬಿಟ್ಟು ಅವರೊಂದಿಗೆ ಹೋರಾಟಕ್ಕೆ ಇಳುವುದಕ್ಕೆ ನನಗೇನು ತಲೆಗೆ ಕೆಟ್ಟಿದೆ ಅಂತ ತಿಳ್ಕೊಂಡೇನ? ಅಲ್ಲ, ಜೀವ ಭಯ ಅಂತ ಹೇಳ್ತಾ ಇದೆಯಲ್ಲ, ಮತ್ತೆ ನಿಮಗೆ ಅಲ್ಲ ಯಾವ ಗಾಯ ಆಗಿಲ್ಲಲ್ಲ ಅಂತ ನಾನ್ ತಮಾಷೆಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಯಾಕೋ ಕೇಸು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೆ ಮಾತಾಡ್ತಾ ಇದ್ದೆ ಅಷ್ಟೇಪ್ಪ. ಏನ್ ಮೇಡಮ್ ಅವರು ಮುಂದೆ ಪೊಲೀಸ್ ನೌಕರಿ ಸೇರ್ತಾರ ಅಂತ ಹೇಳ್ಬಿಟ್ಟು ಇವಾಗಲೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರಂತ ಸ್ವಲ್ಪ ಯೋಚಿಸ್ತಾ ಇದ್ದೆ. ಹಾಗೇನಿಲ್ಲ. ಅಲ್ಲ, ಎಷ್ಟೋ ಸೆಕ್ಯೂರಿಟಿ ಇದ್ದ ನಿಮ್ಮ ಬ್ಯಾಂಕು ಅದು ಹಾಡು ಹಗಲೇ ಹೀಗೆ 9 ಲಕ್ಷ ಕಳುವಾಗಬೇಕಾದಲ್ಲಿ ಆ ಬ್ಯಾಂಕಿನ ಮುಖ್ಯ ವ್ಯಕ್ತಿಯಿಂದ ಸಪೋರ್ಟ್ ಇದೆ ಅಂತ ನನಗನ್ನಿಸ್ತಾ ಇದೆ. ಅಲ್ಲ, ನಿನಗೇನು ಅನಿಸ್ತಾ ಇದೆ? ನೋಡ್ ಜ್ಯೋತಿ, ನಾನಿಲ್ಲಿ ಬ್ಯಾಂಕ್ ದರೋಡೆ ವಿಚಾರವಾಗಿ ಮಾತನಾಡೋ ಬಂದಿಲ್ಲ. ನಿನ್ನ ಮದುವೆಯಾಗಿ ನಿನ್ನ ಮನ ಒಲಿಸಲು ಬಂದಿರುವೆ. ಅಯ್ಯೋ ಆಯ್ತು ಬಿಡು. ನನ್ನ ಹಣೆಯಲ್ಲಿ ನಿನ್ನ ಜೊತೆ ಮದುವೆ ಆಗಬೇಕು ಅಂತ ಇದ್ದಲ್ಲಿ ಅದಕ್ಕೆ ಯಾಕೆ ಇಷ್ಟೊಂದು ಆತರ ಪಡ್ತಾ ಇದ್ದೀಯಾ? ಆಗೋಣಂತೆ. ಜ್ಯೋತಿ, ನನ್ನ ಪಾಲಿಗೆ ನೀನು ಮುಳ್ಳ ಕಂಟಿಯಲ್ಲಿರುವ ಜೇನಾಗಿ ನಾನು ಬಿಡಿಸಲು ಬಂದಾಗ ಒಮ್ಮೆ ಚುಚ್ಚಿ ನನ್ನನ್ನು ಘಾಸಿ ಮಾಡಬೇಡ. ಈ ನಿನ್ನ ರೂಪ ನನ್ನನ್ನು ಹುಚ್ಚನನ್ನಾಗಿಸಿದೆ. ಆಹಾ, ನಿನ್ನನ್ನು ಹುಚ್ಚನನ್ನಾಗಿ ಮಾಡಿದಾಗ ತಾನೇ ನಮ್ಮ ಕೆಲಸ ನಿಜ ಆಗೋದಕ್ಕೆ ಸಾಧ್ಯ. ಅಂದ ಹಾಗೆ ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ರಿಯಲಿ? ಐ ಲವ್ ಯು, ಐ ಲೈಕ್ ಯು. ಗೊತ್ತು ದುಡಿಮೆಗೆ ಮುನಿ ಉಳಿಸಿತ ಮದ್ವಿಗೋದನ್ನ ಬರಲಿಲ್ಲ, ಮದ್ವಿಗೋದನ್ನ ಬರಲಿಲ್ಲ ಬಸರೂರ ಹೂವ ಕಂಡನ್ನ ತಗದಿ
ಸಂತೋಷಕ್ಕಾಗಿ ನಿಮಗೆ ನಾನು ಡ್ರಿಂಕ್ಸ್ ಕೊಡಿಸ್ತೀನಿ, ಜೊತೆಗೆ ನಾನು ಕೂಡ ಕಂಪನಿ ಆಗ್ತೀನಿ. ಡ್ರಿಂಕ್ಸ್ ಏಕೆ, ಮಾತಲ್ಲೇ ಮತ್ತು ಭರಿಸುವ ಈ ನನ್ನ ನೋಟವೇ ಸಾಕು. ನಡೆ ಹೋಗೋಣ. ಲಕ್ಷ್ಮಿ ಒಲಿಯುತ್ತಿದ್ದರೆ ಕಾಲಲ್ಲಿ ಇದ್ದ ಕಸ ಕೂಡ ಬಂಗಾರವಾಗುತ್ತದೆ. ನಾನು ಏನು ಮಾಡಿದರೂ ದಕ್ಕಿಸಿಕೊಂಡು ಹೋಗೇ ಹೋಗುತ್ತದೆ. ಕೋಟಾ ನೋಟಿನ ಚಲಾವಣೆ ಮಾಡಿದರೂ ಯಾರು ಕೇಳಿಲ್ಲ. ಬ್ಲಾಕ್ ಮಾಡಿ ಶ್ರೀಧರನನ್ನು ಬ್ಲಾಕ್ ಕೊಳ್ಳೆ ಹೊಡೆದರೂ ಕೇಳಲಿಲ್ಲ. ಯಾಕೆ ಗೊತ್ತಾ? ನಮ್ಮ ಮೇಲೆ ಎಷ್ಟೋ ಮಂದಿ ಸಂಶಯ ಪಟ್ಟರು. ನಾವು ಅನಾಥಾಶ್ರಮಕ್ಕೆ, ಸರ್ಕಾರಿ ಕಚೇರಿಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಹಣ ದಾನವಾಗಿ ಕೊಡುತ್ತೇವೆ ಅಂತ ಕೊಟ್ಟಿದ್ರಲ್ಲಿ ನಾವು ಮಾಡಿದ್ದ ಎಲ್ಲ ಕರ್ತವ್ಯಗಳು ಮುಚ್ಚಿಕೊಂಡು ಹೋಗುತ್ತವೆ. ಇಷ್ಟು ಮಾಡಿದಾಗ ನಮ್ಮನ್ನೆಲ್ಲ ನಮ್ಮಂತ ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ರಾಜಕೀಯ ರಣರಂಗದಲ್ಲಿ ಈ ವಿಕ್ರಮನ ವಿಕೋಳ ರೂಪ. ಅದರಲ್ಲಿ ನಾನು ಆಡಿಸಂತೆ ಆಡಬೇಕು. ಈಗಿನ MLAಗಳು, ಮಂತ್ರಿಗಳು ನಾನು ಒಂದೇ ಒಂದು ಉಸಿಗೊಂಡರೆ ಬಿಟ್ಟರೆ ಸಾಕು, ಬೇಡಿದವರಿಗೆ ಬೇಕಾದಷ್ಟು ಹಣ ಕೊಟ್ಟರೆ ತಾನಾಗೆ ಬಂದು ಈ ನನ್ನ ಪಾದದಲ್ಲಿ ಬೀಳುತ್ತಾರೆ. ಬಾಳು ಹೇಳುವುದರಲ್ಲಿ ಅರ್ಥವೇನೇ ಇಲ್ಲ. ರಾಜಕೀಯ ಮಾಡಬೇಕಂದರೆ ಒಬ್ಬ ಶಕುನಿ ಬೇಕೇ ಬೇಕು. ಅವನಿಲ್ಲದಿದ್ದರೆ ಅದು ರಾಜಕೀಯ ಅಲ್ಲ, ರಾಜ್ಯ ಮರ್ಯಾದೆನೂ ಇಲ್ಲ. ಅಂಥದ್ರಲ್ಲಿ ಈ ವಿಕ್ರಮನಂತ ವ್ಯಕ್ತಿ ಇರಲೇಬೇಕು. ಪ್ರೀತಿ ನೀನು ನಿಮ್ಮಪ್ಪನಿಗೆ ಎದುರಾಗಿ ನಿಂತರು, ಎಷ್ಟೇ ಪ್ರಯತ್ನ ಮಾಡಿದರೂ ನಿನ್ನನ್ನು ಹಾಳು ಮಾಡುವುದೇ ಈ ವಿಕ್ರಮ. ಹೇಗೆ ಇರು, ಎಲ್ಲೇ ಇರು, ಈ ವಿಕ್ರಮನ ಸತ್ವ ನೀನಾಗಲೇಬೇಕು. ನೋಡ್ತಾ ಇರು, ಈ ಬರುವ ಇಲೆಕ್ಷನ್ದಲ್ಲಿ ನಿನ್ನನ್ನು ಏನು ಮಾಡುತ್ತೀನಿ ಅಂತ ಈ ವಿಕ್ರಮನಿಗೆ ಗೊತ್ತು, ಆ ಜನಕ್ಕೆ ಗೊತ್ತು.
ರಾಜ್ಯ ಸರ್ಕಾರ ರಚಿಸುವುದು ಗೌರ್ಮೆಂಟ್, ಪ್ರೀತಿ ಗಳಿಸುವುದು ಈ ವಿಕ್ರಮನನ್ನು. ಬಂದೇ ಬರುತ್ತೇನೆ. ಮಾನ್ಯ ಜನಗಳೇ ಹಾಗೂ ನನ್ನ ಅಕ್ಕ ತಂಗಿಯರೇ, ಈಗ ನಾವು ಇಲೆಕ್ಷನ್ಕ್ಕೆ ನಮ್ಮ ಗುಂಡೂರವರು ನಿಂತಿದ್ದಾರೆ. ಅವರು ತಪ್ಪಿ ಪಕ್ಷಕ್ಕೆ ಇಲೆಕ್ಷನ್ ನಿಂತಾರೆ. ಅವರಿಗೆ ಮತವನ್ನು ಕೊಟ್ಟು ನೀವು ಆರಿಸ್ತರ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತೇನೆ. ಅವರು ಈಗ ನಮ್ಮ ಸರ್ ಅವರು ಮಾತಾಡ್ತಾರೆ. ದೈವ ಸ್ವರೂಪ ಮತ ಬಾಂಧವರೇ, ಈಗ ಬಂದಿರುವ ವಿಧಾನಸಭೆ ಚುನಾವಣೆಯ ಪ್ರಯುಕ್ತ ನೀವೆಲ್ಲರೂ ಹೋದ ಸಾರಿ ನನ್ನನ್ನು ಆರಿಸಿ ತಂದಂತೆ ಈ ಸಾರಿಯೂ ಕೂಡ ಅತಿ ಪ್ರಚಂಡ ಬಹುಮತದಿಂದ ನಿಮ್ಮೆಲ್ಲರ ಮತದಿಂದ ನಾನು ಆರಿಸಿ ಬಂದಿದ್ದೆಯಾದರೆ ಪ್ರತಿಯೊಂದು ಗ್ರಾಮಕ್ಕೂ ಗಟಾರದ ವ್ಯವಸ್ಥೆಯನ್ನು ಮಾಡುತ್ತೇನೆ, ಶಾಲಾ ಕಾಲೇಜುಗಳ ವ್ಯವಸ್ಥೆಯನ್ನು ಮಾಡುತ್ತೇನೆ. ಹೆಚ್ಚಂದ್ರ ಗಂಡು ಹಿಡಿದವರಿಗೆ ಮತ್ತೊಂದು ಮದುವೆ ಮಾಡುವ ವ್ಯವಸ್ಥೆಯನ್ನು ಮಾಡುತ್ತೇನೆ. ಹೆಣ್ಣು ಮಕ್ಕಳಿಗೆ ಇದರ ವ್ಯವಸ್ಥೆಯನ್ನು ಹೊರಗಡೆ ಮಾಡಿಸುತ್ತೇನೆ. ಪ್ರತಿಯೊಬ್ಬರು ಈ ತಾಲೂಕಿನ ಮತ ಬಾಂಧವರು ನನ್ನ ಬೆನ್ನಿಗೆ ನಿಂತಿದ್ದು ನಿಜ. ಇದೇ ರೀತಿ ನೀವು ಮುಂದುವರಿಸಿಕೊಂಡು ಹೋಗಿ ನನ್ನನ್ನು ಆರಿಸಿ ಬಂದಿದ್ದೆ ಆದರೆ ನನ್ನ ತಾಲೂಕಿನ ಒಂದು ಇತಿಹಾಸ ಆ ವಿಧಾನಸೌಧದಲ್ಲಿ ಮೂಡುತ್ತದೆ. ನೋಡಿ ಮತ ಬಾಂಧವರೇ, ಆ ಪಕ್ಷ ಈ ಪಕ್ಷ ರೈತರ ಪಕ್ಷ ಅಂತ ಹರದು ಹಂಚಿ ಹನ್ನೆರಡಾಗಬಾರ್ದು. ಯಾಕಂದ್ರೆ ನಮ್ಮಂತ ನಿಷ್ಠಾವಂತರ ಪಕ್ಷವನ್ನು ಈ ರೈತ ಸಂಘಟನೆಗಳು ಒಡೆಯಲಿಕ್ಕೆ ಪ್ರಯತ್ನ ಮಾಡುತ್ತಿದೆ. ನಮ್ಮ ಪಕ್ಷದಿಂದ ಪ್ರತಿ ಹೆಣ್ಣು ಮಕ್ಕಳಿಗೆ ಸವಲತ್ತಿನ ಸರ್ಕಾರ ಇದು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಮ್ಮ ಟೊಪ್ಪಿಗೆ ಪಕ್ಷಕ್ಕೆ ನೀವು ಮತ ಹಾಕಿದರೆ ಇನ್ನು ಮುಂದೆ ಹೋಗುವ ಎಲ್ಲಾ ಬಸ್ಸಿನಲ್ಲಿ ಬಸ್ ಚಾರ್ಜ್ ಇಲ್ಲದೆ ನಿಮ್ಮನ್ನು ಕಳಿಸುತ್ತೇವೆ. ಪ್ರತಿಯೊಂದು ಮನೆಗೆ ಗ್ಯಾಸ್ ಅನ್ನು ಕೊಡುತ್ತೇವೆ. ಹೋಗ್ತಾರಲ್ರಿಪ್ಪ, ಅಲ್ಲ ಬಸ್ ಫ್ರೀ ಐತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಅಲ್ಲ ಮುಂಜಾನೆ ಎದ್ದ ಹಾಲಿಂದ ಒಂದು ಬಸ್ಸನ್ನ ಮಾಡಿಸ್ಬಿಟ್ಟಿರಿ. ಮತ್ತ ಒಳ್ಳೆ ನಾವು ಗಂಡಸರು ಸೀಟಿ ಮೇಲೆ ಕುಂದ್ರಂಗಿಲ್ಲ, ಬರೀ ಅವ್ರ ಹೆಣ್ಣು ಮಕ್ಕಳೇ ಇರ್ತಾರ. ನಾವು ಬರೀ ಹಂಗ ನಿಂತ ಹೋಗುದು. ಅಯೋಗ್ಯ, ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಇದೆ ಎನ್ನುವುದು ನನಗೂ ಗೊತ್ತು. ಆದರೆ ಈ ರೀತಿ ಸರ್ಕಾರ ಆ ರೀತಿ ಕೊಡುವುದು ನಮ್ಗೆ ಇಷ್ಟ ಇಲ್ಲ. ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದಿದೆಯಾದರೆ ಬಸ್ ಅಷ್ಟೇ ಅಲ್ಲ, ಟ್ರೇನು ಮತ್ತು ಏರೋಪ್ಲೇನ್ ನಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಏರೋಪ್ಲೇನ್ ಅವಕಾಶ ಮಾಡಿಕೊಡುತ್ತೇವೆ. ಆಯ್ತ್ರಿ ಅಪ್ಪ, ಈಗ ಈ ಕಂಡೀಷನ್ ಆದ್ ನೋಡ್ರಿ. ಯಾಕಂದ್ರ ನಿಮ್ಮ ಸರ್ಕಾರ ಗೆದ್ದು ಬಂದ ಮ್ಯಾಲ ನಮ್ಮ ಹೆಣ್ಣು ಮಕ್ಕಳಿಗೆ ಏನು ಮಾಡ್ತಿರಲ್ಲ ಅದು ನಿಜವಾಗಿ ಮಾಡ್ಬೇಕಂತೇಳಿ ಕೇಳ್ಕೊತೀನಿ. ಹೊಡಿರಿ ಚಪ್ಪಾಳೆ. ಅಯೋಗ್ಯ, ಎಲ್ಲಾ ಮಾಡುದಂದ್ರ ಸರಳ ಅಂತ ತಿಳಿದೇನು? ಅಯೋಗ್ಯ, ಏನೇ ಆಗಲಿ ಈ ರೈತ ಸಂಘದವರ ಪಕ್ಷ ಬಹಳ ತಿಂಡಿಲೇನೇ ಐತಿ. ಫಲ ಇಲ್ಲ, ಮನಿ ಇಲ್ಲ, ನನ್ನಂತವನ ವಿರುದ್ಧ ಅಭ್ಯರ್ಥಿಯಾಗಿ ನಿಂತಳಲ್ಲ ನನ್ನ ಮಗಳು. ನಿಂದಿರ್ಲಿ, ಸೋಲಿನ ರುಚಿ ಏನಂತ ತೋರಿಸಿ ಅವರನ್ನು ಮನೆಗೆ ಕಳಿಸುವುದು ನನಗೆ ಚೆನ್ನಾಗಿ ಗೊತ್ತು. बोलो भारत माता की, ರೈತ ಪಕ್ಷಕ್ಕೆ, ರೈತ ಪಕ್ಷಕ್ಕೆ. ರೈತ ಪಕ್ಷದ ಗುರುತು ನೇಗಿಲು. ರೈತ ಪಕ್ಷಕ್ಕೆ, ನೇಗಿಲು. ರೈತ ಪಕ್ಷಕ್ಕೆ, ರೈತ ಪಕ್ಷಕ್ಕೆ, ಪಕ್ಷಕ್ಕೆ बोलो भारत माता की, ರೈತ ಪಕ್ಷಕ್ಕೆ, ಪಕ್ಷಕ್ಕೆ ರೈತ ಪಕ್ಷಕ್ಕೆ. ಪಕ್ಷಕ್ಕೆ ನಿಮ್ಮ ಮತ ರೈತ ಪಕ್ಷಕ್ಕೆ. ಪಕ್ಷಕ್ಕೆ. ನಿಮ್ಮ ಓಟು ಯಾರಿಗೆ?
ರೈತ ಪಕ್ಷಕ್ಕೆ ಡಪ್ಪಿ ಪಕ್ಷಕ್ಕೆ ನಿಮ್ಮ ಓಟು ಯಾರಿಗೆ? ರೈತ ಪಕ್ಷಕ್ಕೆ, ರೈತ ಪಕ್ಷಕ್ಕೆ, ರೈತ ಪಕ್ಷಕ್ಕೆ ಜಯವಾಗ್ಲಿ. ಪ್ರೀತಿಯ ಮತದಾರ ಬಂಧುಗಳೇ, ಕೂಲಿ ಕಾರ್ಮಿಕರೇ, ಇಲ್ಲಿವರೆಗೆ ದುಷ್ಟ ರಾಜಕಾರಣಿಗಳ ಪೊಳ್ಳು ಆಶ್ವಾಸನೆ, ಸುಳ್ಳು ಆಶ್ವಾಸನೆಗಳನ್ನು ನುಂಗಿ ನುಂಗಿ ನಿಮ್ಮೆಲ್ಲರ ಹೊಟ್ಟೆ ಬಿರಿದು ಹೋಗಿದೆ. ರೈತರ ಹಿತ ರಕ್ಷಿಸುತ್ತೇವೆ ಎಂದು ಹೇಳಿ ಮೇಜು ಕುಟ್ಟಿ ವಿಧಾನಸೌಧದಲ್ಲಿ ಭಾಷಣ ಮಾಡುತ್ತೀರಿ. ಕುಡಿಕರಿಗಿಂತ ಚಿಲ್ಲರೆಯಾಗಿ ಪೇಪರ್ ಓದುವವರಿಗೆ ಬಿಸಿ ಬಿಸಿ ಸುದ್ದಿ ಹೊರಡಿಸುತ್ತೀರಿ. ಅವರಿಗೆ ಆತ್ಮಸಾಕ್ಷಿ ಎನ್ನುವುದಿದ್ದರೆ ಅವರು ಇಲ್ಲಿಯವರೆಗೆ ಏನು ಮಾಡಿದ್ದಾರೆ ಎನ್ನುವುದು ಅರೆ ಹೊಟ್ಟೆಯಲ್ಲಿ ಉಣ್ಣುವರಿಗಾಗಿ, ರೈತರಿಗಾಗಿ, ಬಡ ಮಕ್ಕಳಿಗಾಗಿ ಏನು ಮಾಡಿದ್ದಾರೆ ಎಂದು ಅವರು ಆಣೆ ಮಾಡಿ ಹೇಳಲಿ. ರೈತ ದೇಶದ ಬೆನ್ನೆಲುಬು ಎನ್ನುವುದನ್ನು ಬಿಟ್ಟರೆ ರೈತನ ಮೇಲೆ ಸಾಲದ ಹೊರೆಯನ್ನೇ ಹೊರಿಸಿ ರೈತರ ಬೆನ್ನನ್ನು ಮುರಿದದ್ದು ಬಿಟ್ಟರೆ ಇವರಿಂದ ಏನು ಸಾಧ್ಯವಿಲ್ಲ. ರೈತರು 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 ರೈತರೆಂದರೆ ಸರ್ಕಾರದ ದೊಡ್ಡಪ್ಪನ ಮಕ್ಕಳಲ್ಲ. ಸರ್ಕಾರಕ್ಕೂ ಸಾವಿರಾರು ಸಮಸ್ಯೆಗಳು ಇರುತ್ತವೆ. ಯಾಕೆ ನಮ್ಮ ಸರ್ಕಾರ ರೈತರ 10,000 ಹಣದಿಂದ ನಿಮ್ಮನ್ನು ಮುಕ್ತಿ ಮಾಡಲಿಲ್ಲವೇ? ರೈತರು ಸರ್ಕಾರದ ದೊಡ್ಡಪ್ಪನ ಮಕ್ಕಳಲ್ಲ ಅಂತ ಹೇಳಿದಿರಲ್ಲ, ಅಂದ್ರೆ ಅವರೇನ ಮಲತಾಯಿ ಮಕ್ಕಳು ಅಂತ ತಿಳಿದುಕೊಂಡಿದ್ದೀರಾ? ಎಷ್ಟೋ ಫ್ಯಾಕ್ಟರಿಗಳಲ್ಲಿ ಮಾಲೀಕರು ಕೋಟಿಗಟ್ಟಲೆ ಸಾಲವನ್ನು ಸರ್ಕಾರಕ್ಕೆ ತೋರಿಸಿ ಅವರ ಅನುದಾನವನ್ನೇ ಸೂಟು ಮಾಡಿಬಿಡ್ತಾರೆ. ಆದ್ರೆ ರೈತರ 10,000 ರೂಪಾಯಿ ಸಾಲ ನಿಮಗೆ ದೊಡ್ಡ ಮೊತ್ತವಾಗಿ ಕಂಡಿತು ತಾನೇ? ಸತ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿ ನೋಡಿದರೆ ರೈತನು ಸಾಲಗಾರನು ಅಲ್ಲವೇ ಅಲ್ಲ. ಪ್ರೀತಿ, ನೀನು ಹೆತ್ತ ತಂದೆ ಎದುರಿಗೆ ಅಭ್ಯರ್ಥಿಯಾಗಿ ನಿಂತೆನೆಂದು ಬಹಳ ಸೊಕ್ಕಿನಿಂದ ಮಾತನಾಡಬೇಡ. ಲೇ ಶ್ರೀನಿವಾಸ, ಈ ಚುನಾವಣೆ ಕಣದಿಂದ ಹಿಂದಕ್ಕೆ ಸರಿದುಕೊಂಡು ಮನೆಗೆ ಹೋಗಿ, ಇಲ್ಲವಾದರೆ ನಿಮ್ಮ ಮನೆ ಮಠ ಮಾರಿಕೊಳ್ಳುವುದಂತೂ ಖಚಿತ. ಯಾಕೆಂದರೆ ನಮ್ಮ ಪಕ್ಷದ ಆಶ್ವಾಸನೆಗಳು ಮತ್ತು ಗ್ಯಾರಂಟಿಗಳೇನು ಗೊತ್ತಾ? ಇಂದಿನ ಸಮಾಜದಲ್ಲಿ ಎಷ್ಟೋ ಯುವಕರು ಮದುವೆಯನ್ನೇ ಕಾಣದೆ ಊರಲ್ಲಿ ತಿರುಗುತ್ತಿದ್ದಾರೆ. ಅಂತವರಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ 5 ತಿಂಗಳಲ್ಲಿ ಮದುವೆ ಮಾಡಿಸುತ್ತೇವೆ. ಹಾಗೇನಾದ್ರು ನಿಮ್ಮ ಯೋಜನೆ ಇದ್ದರೆ ಹೇಳು. ಹೌದ್ರಿ, ದೇಶ ಹಾಳಾಗಕ ನಿಮ್ಮಂತವ್ರ ಕಾರಣ. ಗುಂಡೂರಾವ್ರ ಈ ದೇಶದಾಗ ಎಷ್ಟು ಮಂದಿ ಲೆಪ್ಪಂಗರದಾರ, ಎಷ್ಟು ಕಳ್ಳ ಅಪರಾಧಸ್ಥರದಾರ, ಒಳ್ಳೆ ಎಷ್ಟು ಲಂಚದ ಮಂಚನೆ ಬಿದ್ದಾರ. ಬರೋಬ್ಬರಿ ನಮ್ಮ ಹತ್ರ ಲಿಸ್ಟ್ ಐತ್ರಿ. ಈಗ ಯಾರನ್ನ ಒಳಗಾಕಿಸ್ತೀರಿ ಅಪ್ಪ? ಪಂಜಾಬದ ಶಾಂತಿ ಹಾರಿಗೆಡ್ಸಿರಿ, ಬಿಹಾರದೊಳಗ ಹಿಂದೂಗಳ ಹೊಡೆದಾಟ ಹಚ್ಚಿದ್ರಿ, ಉತ್ತರ ಪ್ರದೇಶದೊಳಗಂತಿ ರಾಮನ್ ಹೊಡೆದಾಟ ಹಚ್ಚಿದ್ರಿ. ಸಾಕ್ರಿ ಅಪ್ಪ. ಇಷ್ಟ ಅಲ್ಲದ ನಿಮ್ಮ ಹೆಸರ್ಲೆ, ನಿಮ್ಮ ಹೆಂಡ್ರ ಹೆಸರ್ಲೆ, ಮಕ್ಕಳ ಹೆಸರ್ಲೆ, ಸಸ್ತ್ಯಾರ ಹೆಸರ್ಲೆ ಹೊಟ್ಟಿ ಒಡವಂಗ ತಿಂದಿರಿ. ಇನ್ನು ಸಾಕು ಹೋಗ್ರಿಪ್ಪ ನಿಮ್ಮ ಮನೆಗೆ. ನೀವು ಹತ್ತಿ ನೋಡ್ರಿ ಅಪ್ಪ ಬೆಂಕಿ. ಅಲ್ಲ, ಮನೆಗೆ ಹೋಗಂದ್ರೆ ನಾವು ಅಟ್ಟ ಸುಲಭವಾಗಿ ಹೋಗ್ತೀವಿ ಅಂತ ತಿಳ್ಕೊಂಡಿರನ. ಈ ದೇಶ ಒಂದು ಲೆಕ್ಕ ಕಚ್ಚ ಹೋಗಾರ ನಾವ, ಬಿಡು ಮಂದಿ ಅಲ್ಲ ನಾವು. ಹೌದೌದು, ಉಂಡ ಹೋಗೋರು ನೀವು. ಲೇ ಅಯೋಗ್ಯ, ತತ್ತಿ ಕೊಳಿಕೆ ಟಮಾಟಿಯನ್ನು ಒಗಿಸ್ಕೊಂಡವರಿಗೆ ನಿಮಗೆ ಮರ್ಯಾದೆಯಲ್ಲಿ ಇರ್ತದಲ್ಲೇ, ಮರ್ಯಾದೆಯಲ್ಲಿ ಇರ್ತದೆ ನಿಮಗೆ. ಲೇ ಶ್ರೀನಿವಾಸ, ನಿನ್ನ ಯೋಗ್ಯತೆ ಏನಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಈಗ ನನ್ನ ಮಗಳನ್ನು ಮಳ್ಳು ಮಾಡಿ ನಿನ್ನಂತೆ ಒಲಿಸಿಕೊಂಡು ನನ್ನ ವಿರುದ್ಧ ಅಭ್ಯರ್ಥಿಯಾಗಿ ನಿಲ್ಲಿಸಿ ನಿನ್ನ ಸೊಕ್ಕನ್ನು ತೋರಿಸುತ್ತಿರುವೆ. ನೋಡು ಶ್ರೀನಿವಾಸ, ನನ್ನ ಮಗಳನ್ನು ಹಿಂದಕ್ಕೆ ತೆಗೆದುಕೊಂಡು ನಿನ್ನ ಮನೆ ಮಾರವನ್ನು ನೀ ಉಳಿಸಿಕೊಂಡು ಚೆನ್ನಾಗಿರು. ಲೇ ಗುಂಡೂರಾವ, ಯಾರ್ಯಾರ್ದೋ ಗಾಳಿಯಾಗ ಆರಿಸಿ ಬಂದು ಕಣ್ಣು ನೆತ್ತಿ ಮ್ಯಾಗಿಟ್ಕೊಂಡು ಮಾತಾಡಕ್ ಹೋಗ್ಬೇಡ ಮಗನ. ಬೇಕಾದ್ರೆ ನನ್ನ ಮಾತು ಸುಳ್ಳು ಮಾಡುವಂಗಿದ್ರ ನಿನ್ನ ಚೇಲಾಗಳನ್ನ ಕೇಳು ಸ್ವಲ್ಪ. ಪಕ್ಷ ಬಿಟ್ಟು ಪಕ್ಷೇತರನಾಗಿ ನಿಲ್ಲು.
ಜನ ಒಂದು ಕತ್ತಿಗೆ ಓಟ್ ಹಾಕ್ತಾರೆ ಕರೆ ನಿನಗೆ ಓಟ್ ಹಾಕೋದಿಲ್ಲ. MLA ಆಗಿ 3 ತಿಂಗಳು ಆಗಿರೋದಿಲ್ಲ. ಏನು ನಿಮ್ಮ ನಯ, ಏನು ನಿಮ್ಮ ವಿನಯ? ಬಿನ್ನು ಮೆದಿಯರ ಗುಂಪು ಕಟ್ಟಿಕೊಂಡು ನಿಮ್ಮ ಚೇಲಾಗಳ ಹಿಂಬಾಲ ಬೆನ್ನು ಹತ್ತಿ ಹೋಗಿಬಿಡ್ತೀರಿ. ರೆಸಾರ್ಟ್ ರಾಜಕಾರಣ ಮಾಡಾಕ ಹಿಡಿದು ತಗೊಂಡು ಹೊಡೆಯವ್ರು ಯಾರಿಲ್ಲ. ಮಾಡುವುದೇನು ಮಾಡಿರಿ ನೀವು? ರಂಗಪ್ಪ, ನಿನ್ನ ಮಗನಿಗೆ ಬುದ್ಧಿ ಹೇಳು. ಅತಿರೇಕದಿಂದ ಹೆಚ್ಚು ಮಾತನಾಡುತ್ತಿದ್ದಾನೆ. ರಂಗಪ್ಪ, ನಿನ್ನ ಸೊಸೆಯನ್ನು ಈ ಚುನಾವಣೆಯಿಂದ ಹಿಂದೆ ಸರಿದುಕೊಳ್ಳುವುದಕ್ಕೆ ಹೇಳು. ನಾನ ನಿನಗ ಹಿಂದಕ್ಕೆ ತಕ್ಕೋ ಅಂತ ಹೇಳಿದ್ರೆ ಏನಾಕತ್ತದ್ಲಿ ಮಗನ? ಏ ರಂಗಪ್ಪ, ನನಗೆ ಜನ ಬೆಂಬಲ ಆಯ್ತು. ನಿನಗೆ ಜನ ಬೆಂಬಲ ಇದ್ದ ಮ್ಯಾಲ ಹಿಂದಕ್ಕೆ ತಕ್ಕಸೋಳು ಅಂತ ಹುಳ ನಿನ್ನ ತಲೆಯಾಗ ಯಾಕೆ ಹೊಕ್ಕೈತಿಲೇ ಮಗನ? ಯಾಕೆ ಹೊಕ್ಕೈತಿ? ನೋಡು, ಬಲಿ ಒಳಗ ಹಾಕಿ ನಿಮ್ಮಂತ ಒದ್ದಾಡಬಾರ್ದು ಅಂತ, ಒದ್ದಾಡುವ ಪತಂಗ ಆಗ್ಬಾರ್ದು ಅಂತ ಹೇಳಾಕತ್ತೀನಿ. ಏ ಲಪ್ಪಂಗ, ಈ ಇಲೆಕ್ಷನ್ ಒಳಗ ಮೊದಲಿ ಬಲಿ ಕುಳಿದ್ವಾ, ಆ ನಂತರ ನಮ್ಮನ್ನ ನೋಡಿ ಏಕೆ? ಲೇ ರಂಗ, ನನಗೆಲೆ ಅಂತೇಳಲೇ. ಏ ಗುಂಡ, ರಂಗ ಅನ್ನೋದು ಅಷ್ಟ ಅಲ್ಲ, ಮಾತೆತ್ತಿದ್ರ ಅಂದ್ರ ಈ ಗುಂಡ ಹೆಸದಂಗ ಎಸದ್ ಹೋಗಿದ್ದಿಲ್ಲೇ ಮಗನ. ನಮ್ಮ ಶರೀರದೊಳಗೆ ಹರಿವು ರಕ್ತ ಅಶ್ಲೀ ಸಜೀವ ರಕ್ತ, ನಿನ್ನಂತ ನಿರ್ಜೀವ ರಕ್ತ ಅಲ್ಲ. ಆರಿಸಿ ಬಂದು ನಿನಗ ಗಳಸಾಕತ್ತಿದೆಯಲ್ಲ, ಇನ್ ನಿಂತವ್ರನ್ನ ಹಿಂದಕ್ಕೆ ತಕೋ ಅಂತ ಹೇಳಾಕ ಬಂದಾನೆ ಈ ಮಗ. ತಿನ್ವಾಳ್ರಾಕ ಸುಮ್ಮನೆ ಇದ್ದುಕೊಂಡಿದ್ದೀವಲ್ಲ, ಈಗ ಕಚೇರಿ ಒಳಗೆ ಹೋಗಿ ಕತ್ತಿ ಬಿಟ್ಟಂಗಾಗೈತಿ. ಕಾಲ ಮೂಲ ಕೂಡ ಎಲ್ಲ ಬಂದೈತಿ. ಬಾಗಿಲಿಗೆ ಕೋಲ ಹಗ್ಗ ಬಡಿಗಿ ಎಲ್ಲ ಹಿಡ್ಕೊಂಡು ನಿಂತಾರ. ಹೆಂಗ ಪಾರಾಗಿ ಹೊಕ್ಕಿ ಹೋಗ್ಲಿ ಮಗನ? ಅಲ್ಲೋಯಪ್ಪ, ಬೆಂಕಿ ಹಚ್ಚುವಂಗ ಮಾತಾಡ್ತಾರಲ್ರಿ ಇವ್ರು. ಇನ್ನು ಊರಾಗ ಬಾಳೆ ಮಾಡೋಲಂಗ ಆಗಿ ಹೋಗ್ಬಿತ್ರಿ. ಇಲೆಕ್ಷನ್ ಮುಗಿಬಿಡದ ಅಂದ್ರ ನಾವು ಊರ್ ಬಿಟ್ಟು ಹೋಗೋದಾಕತಿ. ನಮ್ಮ ಓಟು ತಪ್ಪಿಗೆಗೆ, ರೈತರ ಪಕ್ಷಕ್ಕೆ. ನಮ್ಮ ಓಟು ರೈತ ಹೊತ್ತು ನೇಗಿಲು ಹೊತ್ತ ರೈತನಿಗೆ. ನಮ್ಮ ಓಟು ತಪ್ಪಿಗೆಗೆ, ರೈತ ಪಕ್ಷಕ್ಕೆ. ನಮ್ಮ ಓಟು ತಪ್ಪಿಗೆಗೆ, ರೈತ ಪಕ್ಷಕ್ಕೆ. ನಮ್ಮ ಓಟು ತಪ್ಪಿಗೆಗೆ, ರೈತ ಪಕ್ಷಕ್ಕೆ ಜಯವಾಗ್ಲಿ. ಅತ್ತಿಗೆ, ಈ ಜನರನ್ನು ಪ್ರಜೆಗಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳು. ಮಾತಾಡ್ತೀನಿ. ನನ್ನ ಸಹೋದರಿಯರೇ ಹಾಗೂ ಹಿರಿಯರೇ, ನಾನು ಹೆಚ್ಚಿಗೆ ಕಲ್ತಿಲ್ಲ. ರಾಜಕಾರಣಿಗಳ ತರಹ ಉದ್ದುದು ಮಾತನಾಡಿ ರೈಲು ಬಂಡಿ ಬಿಡುವುದಕ್ಕೆ ನನಗೆ ಬರುವುದಿಲ್ಲ. ನಾನು ಮಿನಿಸ್ಟ್ರಿ ಮಗಳಾದರೂ ಕೂಡ ರೈತನನ್ನು ಮದುವೆ ಮಾಡಿಕೊಂಡು ರೈತರ ಕಷ್ಟ ಸುಖ ಏನೆನ್ನುವುದನ್ನು ನಾನು ತಿಳಿದುಕೊಂಡಿದ್ದೀನಿ. ತಾವು ನನ್ನಲ್ಲಿ ವಿಶ್ವಾಸವಿಟ್ಟು ನನ್ನನ್ನು ಆಯ್ಕೆ ಮಾಡುತ್ತೇ ಆದರೆ ಸತ್ಯವಾಗಿಯೂ ನನ್ನ ಹೆತ್ತವರ ಅಣಿಯಾಗಿಯೂ ನಿಮ್ಮೆಲ್ಲರ ಸೇವೆಯನ್ನು ನಾನು ಮಾಡ್ತೀನಿ ಅಂತ ಈ ಮೂಲಕವಾಗಿ ನನ್ನ ವಿನಂತಿ. ರೈತ ಪಕ್ಷಕ್ಕೆ ಜಯವಾಗಲಿ. ರೈತ ಪಕ್ಷಕ್ಕೆ ಜಯವಾಗಲಿ. ನೇಗಿಲು ಹೊತ್ತ ರೈತನಿಗೆ.